ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗಿರಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟು ಪದೇ ಪದೇ ದೊಡ್ಡ ಮಟ್ಟದಲ್ಲಿ ಉಲ್ಬಣಗೊಳ್ತಾ ಇರುವಂಥದ್ದು. ಒಂದು ಕಡೆಗೆ ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬಿಟ್ಟಿರ್ತಕ್ಕಂಥ ಡಿ.ಕೆ ಶಿವಕುಮಾರ್ ಅವರು ಇಲ್ಲೊಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಪ್ರಯತ್ನವನ್ನು ಮಾಡಿದರು. ಆದರೆ ಎಲ್ಲೊಂದು ಕಡೆ ಈಗ ಡಿ.ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಭೇಟಿಗೆ ಇನ್ನೂ ಕೂಡ ಅವಕಾಶನ ಮಾಡಿಕೊಡದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಡಿ.ಕೆ ಶಿವಕುಮಾರ್ ಎಲ್ಲೊಂದು ಕಡೆ ವೈರಾಗದ ಮಾತುಗಳನ್ನು ಆಡಿರುವಂಥದ್ದು. ಇದು ಸಹಜವಾಗಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರುವಂಥ ನಿಟ್ಟಿನಲ್ಲಿ ಈಗಾಗಲೇ ಮನಸ್ಸನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ ಶಿವಕುಮಾರ್ ಕಾರ್ಯತಂತ್ರಕ್ಕೆ ಯಾವುದೇ ರೀತಿಯಾಗಿ ಒಂದು ರೀತಿ ಆತಂಕಗೊಳ್ಳದೇನೆ ಒಂದು ರೀತಿ ಹೈಕಮಾಂಡ್ ನಾಯಕರು ನನ್ನ ಪರವಾಗಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರುವಂಥ ನಿಟ್ಟಿನಲ್ಲಿ ಏನು ಬೇಕಾದರೂ ಸಿದ್ಧತೆಗಳೇನು ಮಾಡ್ಕೊಳ್ಬೇಕು, ಅದಕ್ಕೆ ಪೂರಕವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಸಿದ್ದರಾಮಯ್ಯ ಈಗ ಅಧಿಕಾರದಲ್ಲಿ ಮುಂದುವರುವಂಥ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನು ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲೊಂದು ಕಡೆ ಅಧಿಕಾರವನ್ನು ಬಿಟ್ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನು ಮಾಡಬೇಕಾಗಿತ್ತು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಇಲ್ಲೊಂದು ಕಡೆ ಸಿ.ಎಂ. ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಅಂದರೆ ಅಧಿಕಾರ ಹಂಚಿಕೆ ಮಾತಿನಂತೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶನ ಮಾಡೋದ್ರ ಮುಖಾಂತರವಾಗಿ ನಾಯಕತ್ವದ ಬಿಕ್ಕಟ್ಟನ್ನು ತಿಳಿಗೊಳಿಸೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಂದು ಸಂದೇಶವನ್ನು ಕೊಟ್ಟು ಎಲ್ಲೊಂದು ಕಡೆ ಡಿ.ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಒಂದು ವಿಚಾರದಲ್ಲೂ ಕೂಡ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಆದರೆ ಈಗ ಹೈಕಮಾಂಡ್ ನಾಯಕರು ಕೂಡ ಎಲ್ಲೊಂದು ಕಡೆ ಈ ಒಂದು ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಸೋನಿಯಾ ಗಾಂಧಿ ಆಗಿರ್ಬೋದು ಇನ್ನೂ ಕೂಡ ಈ ಒಂದು ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ಮಧ್ಯಪ್ರವೇಶನ ಮಾಡಿಲ್ಲ. ಮತ್ತು ಎ.ಸಿ.ಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಡ್ಡಿ ಮುರಿದಿ ಅಂತ ಹೇಳಿದ್ದಾರೆ. ಈಗಾಗಲೇ ನಾನು ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ಸ್ಥಳೀಯ ನಾಯಕರು ಅದನ್ನು ಬಗೆಹರಿಸಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾನು ಮಧ್ಯ ಪ್ರವೇಶನ ಮಾಡಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಇಲ್ಲೊಂದು ಕಡೆ ಎಲ್ಲ ಬೆಳವಣಿಗೆಗಳಿಂದ ಬೇಸರಗೊಂಡಿರ್ತಕ್ಕಂಥ ಡಿ.ಕೆ ಶಿವಕುಮಾರ್ ಒಂದು ರೀತಿ ವೈರಾಗದ ಮಾತುಗಳನ್ನು ದೆಹಲಿಯಲ್ಲೇ ಕುಳಿತುಕೊಂಡು ಮಾತಾಡಿರುವಂಥದ್ದು. ಈಗಾಗಲೇ ನಾನು ಉಪಮುಖ್ಯಮಂತ್ರಿ ಆಗಿದ್ದೇನೆ, ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥ ನಿಟ್ಟಿನಲ್ಲಿ ನಾನು ಖುಷಿಯಾಗಿದ್ದೇನೆ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ನಾನು ಯಾವುದೇ ಒಂದು ಹುದ್ದೆ ಇಲ್ಲದೇ ಇದ್ರೂ ಕೂಡ ಒಂದು ರೀತಿ ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಡಿ.ಕೆ ಶಿವಕುಮಾರ್ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಹೇಳಿಕೆ ಅಂದರೆ ಈಗಾಗಲೇ ಡಿ.ಕೆ ಶಿವಕುಮಾರ್ ಅವರು ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಮತ್ತು ಈಗ ಉಪಮುಖ್ಯಮಂತ್ರಿ ಆಗಿ ಈಗ ಮುಖ್ಯಮಂತ್ರಿ ಕನಸನ್ನು ಕಾಣ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾತಿನಂತೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವಂಥ ಮಾತಿನಂತೆ ಎಲ್ಲೊಂದು ಕಡೆ ಅಧಿಕಾರವನ್ನು ಬಿಟ್ಕೊಡುವಂಥ ನಿಟ್ಟಿನಲ್ಲಿ ಕೂಡ ಸಿ.ಎಂ. ಸಿದ್ದರಾಮಯ್ಯವರು ಕೂಡ ಮಾಡಬೇಕಾಗಿತ್ತು, ಮನಸ್ಸನ್ನು ಮಾಡಬೇಕಾಗಿತ್ತು. ಆದರೆ ಸಿ.ಎಂ. ಸಿದ್ದರಾಮಯ್ಯವರು ಕೂಡ ಇದುವರೆಗೂ ಕೂಡ ಅಧಿಕಾರ ಬಿಟ್ಕೊಡುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಮನಸ್ಸನ್ನು ಮಾಡಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಈ ಒಂದು ವಿಚಾರವಾಗಿ ಒಂದು ಸ್ಪಷ್ಟ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಹಾಗಾಗಿನೇ ಇದೀಗ ಡಿ.ಕೆ ಶಿವಕುಮಾರ್ ಇವು ಎಲ್ಲ ಬೆಳವಣಿಗೆಗಳಿಂದಾಗಿ ಬೇಸರಗೊಂಡು ನಾನು ಪಕ್ಷದ ಕಾರ್ಯಕರ್ತನಾಗೇ ಮುಂದುವರಿತೇನೆ ಅನ್ನೊಂದು ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ, ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಡಿ.ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಅಂದರೆ ಡಿ.ಕೆ ಶಿವಕುಮಾರ್ ಅನ್ನುವಂಥದ್ದು. ಈ ಹಿಂದೆ ಡಿ.ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಅನ್ಯ ಪಕ್ಷಕ್ಕೆ ಹೋಗ್ತಾರೆ, ಬಿಜೆಪಿಗೆ ಹೋಗ್ತಾರೆ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಏನಿದ್ರು ಕೂಡ ನಾನು ಪಕ್ಷದಲ್ಲಿ ಇರ್ತೇನೆ, ಆ ರೀತಿಯಾಗಿ ಮಾತಾಡುವಂಥವ್ರು ಒಂದು ರೀತಿ ಭ್ರಮೆಯಲ್ಲಿರುವಂಥವ್ರು, ಒಂದು ರೀತಿ ಮುಟ್ಟಾಳರು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅವರಿಗೆ ಕೌಂಟರ್ನ ಕೊಟ್ಟಿದ್ರು. ಮತ್ತು ಕಾಂಗ್ರೆಸ್ನಲ್ಲಿ ಏನೇ ಆದರೂ ಕೂಡ ಒಂದು ರೀತಿ ಕಷ್ಟ ಸುಖದಲ್ಲಾಗಿರ್ಬೋದು, ಅದ್ರ ಜೊತೆಗೆ ಎಂಥ ಸವಾಲುಗಳಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಒಂದು ರೀತಿ ದೊಡ್ಡ ಬಂಡೆಯಾಗಿ ನಿಂತಿರ್ತಕ್ಕಂಥವ್ರು ಡಿ.ಕೆ ಶಿವಕುಮಾರ್ ಅವರು. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂಥ ಏನೇ ಟಾಸ್ಕನ್ನು ಕೂಡ ಕೊಟ್ಟಿದ್ರು ಕೂಡ ಅದನ್ನು ಒಂದು ರೀತಿ ಸವಾಲಾಗಿ ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂಥವರು ಡಿ.ಕೆ ಶಿವಕುಮಾರ್ ಅವರು ಈಗಾಗಲೇ ಎದುರಿಸಿದ್ದಾರೆ ಹಲವು ಬಾರಿ. ಈಗಾಗಲೇ ಗುಜರಾತ್ ಶಾಸಕರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಒಂದು ರೀತಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು, ಅವ್ರನ್ನ ಒಂದು ರೀತಿ ಅವ್ರನ್ನ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಡುವಂಥದ್ದು. ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನೇ ಒಂದು ಸಂದೇಶವನ್ನು ಕೊಟ್ಟರು, ಏನೇ ಟಾಸ್ಕನ್ನು ಕೊಟ್ಟರು ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸವನ್ನು ಕೂಡ ಡಿ.ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕಾಗಿತ್ತು ಕಾಂಗ್ರೆಸ್ ಹೈಕಮಾಂಡು. ಡಿ.ಕೆ ಶಿವಕುಮಾರ್ ಮಾತಂತೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ನಡೀಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಅಂತಿಮವಾಗಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿಯೇ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಸಡ್ಡನ್ನು ಮಾಡೋದ್ರ ಮುಖಾಂತರವಾಗಿ ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಅಂದರೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿಯೇ ಇರ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇನ್ನು ಮುಂದೆ ಆದರೂ ಕೂಡ ಕರೆದು ಮಾತಾಡಲಿ ಅನ್ನುವಂಥ ಸಂದೇಶವನ್ನು ಡಿ.ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಡಿ.ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯ ನಂತರವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಇಡೀ ದೇಶದಲ್ಲಿ ಡಿ.ಕೆ ಶಿವಕುಮಾರ್ ಅಂತ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅನ್ನುವಂಥದ್ದು ಅನ್ಯ ರಾಜ್ಯಗಳ ಕಾಂಗ್ರೆಸ್ ನಾಯಕರ ಸ್ವತಃ ಹಲವು ಬಾರಿ ಹೇಳಿರುವಂಥ ಉದಾಹರಣೆ
ಕಾರಣಗಳು ಕೂಡ ಇದ್ದಾವೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮತ್ತು ಪಕ್ಷದಲ್ಲಿ ಏನೇ ಇದ್ರೂ ಕೂಡ ಪಕ್ಷವನ್ನು ಗೆಲ್ಲುವಂಥದ್ದಾಗಿರ್ಬೋದು, ಬೈ ಎಲೆಕ್ಷನ್ನ ಗೆಲ್ಲಿಸುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲಿಸುವಂಥದ್ದಾಗಿರ್ಬೋದು, ಮತ್ತು ಬೇರೆ ಬೇರೆ ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು, ಮತ್ತು ಬೇರೆ ಬೇರೆ ಪಕ್ಷಕ್ಕೆ ಶಕ್ತಿಯನ್ನು ಕೊಡುವಂಥದ್ದಾಗಿರ್ಬೋದು, ಹೀಗೆ ಹಲವು ರೀತಿಯಾಗಿ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ನಾನು ಕಾರ್ಯಕರ್ತನಾಗಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಹೈಕಮಾಂಡ್ ಅಂದರೆ ನನ್ನ ಕೆಲಸ ನನ್ನ ಆಸೆಯಂತೆ ಹೈಕಮಾಂಡ್ ನಾಯಕರು ನಡೆದುಕೊಳ್ತಾ ಇಲ್ಲ, ಎಲ್ಲ ಒಂದು ಕಡೆ ನನ್ನ ಬೇಡಿಕೆಗೆ ಅನುಗುಣವಾಗಿ ಕೂಡ ಅವ್ರು ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನಾನ್ಯಾಕೆ ಅವ್ರ ಮಾತಿನಂತೆ ನಡ್ಕೊಳ್ಳಿ, ಒಂದು ರೀತಿ ಪಕ್ಷದಲ್ಲೇ ಕಾರ್ಯಕರ್ತನಾಗಿ ಇರ್ತೇನೆ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಇನ್ಮುಂದೆ ಆದರೂ ಕರೆದು ಮಾತಾಡಲಿ ಅನ್ನುವಂಥದ್ದು. ಹೀಗಾಗಿ ಇಂಥ ಡಿ ಕೆ ಶಿವಕುಮಾರ್ ಈ ರೀತಿ ಅಂತ ಹೇಳಿಕೆ ಕೊಟ್ಟ ಬಳಿಕವಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿ ಅದಕ್ಕೆ ಒಂದು ರೀತಿ ಬೇರೆ ರೀತಿಯಾಗಿ ಅವ್ರನ್ನ ಕರೆದು ಮಾತಾಡುವಂಥ ನಿಟ್ಟಿನಲ್ಲಿ ಮನಸ್ಸನ್ನು ಮಾಡ್ತಾರಾ, ಅಥವಾ ಇದೇ ರೀತಿಯಾಗಿ ಈಗ ಕಾಂಗ್ರೆಸ್ ನಾಯಕತ್ವದಲ್ಲಿ ಏನು ಕರ್ನಾಟಕದಲ್ಲಿ ಉಂಟಾಗಿರುವಂಥ ನಾಯಕತ್ವದ ಬಿಕ್ಕಟ್ಟು ಇದೇ ರೀತಿಯಾಗಿ ಉಲ್ಬಣಗೊಳ್ಳುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ದಾರಿಮಣ್ಣ ಮಾಡ್ಕೊಳ್ತಾರೆ. ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇಂಥ ಪ್ರಶ್ನೆಗಳ ನಡುವೆ ಡಿ ಕೆ ಶಿವಕುಮಾರ್ ಈ ರೀತಿಯಿಂದ ವೈರಾಗದ ಮಾತುಗಳನ್ನು ಆಡಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.